ಬಾಯಲ್ಲಿ ಬಿರಿಯಾನಿ ಒಳಗಡೆ ಹೋದ್ರೇನೆ ಮೆಲ್ಟ್ ಆತ ಐತೆ. ಏನು ಆ ಟೇಸ್ಟ್ ಆಯ್ತಾ ಅಂದರೆ ಅಪ್ಪ ಈ ಟೇಸ್ಟ್ಗೆ ಇವಾಗ ಇದು ಹತ್ತಿಪಲ್ಲಿ ಎಂಟ್ರಿ ಆಗ್ತಾ ಇದ್ದೀರಿ. ಹತ್ತಿಪಲ್ಲಿ ಎಂಟ್ರಿ ಮಳೆ ಬರ್ತಾ ಐತೆ. ಈ ಕಡೆ ಫುಲ್ ಪಟಾಕಿ ಅಂಗಡಿಗಳು ಜಾಸ್ತಿ ಇರ್ತೈತೆ. ಹತ್ತಿಪಲ್ಲಿ ಎಂಟ್ರೆನ್ಸ್ ಆದ್ರೇನೆ ಪಟಾಕಿ ಅಂಗಡಿಗಳಿಂದ ಜಾಸ್ತಿ ಇರೋದು. ಇಲ್ಲಿ ಹೊಸಾಗ RTO ಆಫೀಸ್ ಓಪನ್ ಮಾಡವ್ರೆ. ಲಾರಿಯವ್ರು ಬರೋ ಲಾರಿಗಳನ್ನೆಲ್ಲ ನಿಲ್ಲಿಸ್ತಾರೆ. ನಿಲ್ಸಿದ್ರೆ ಆನಂದ್ ಮಕ್ಳು ಒಂದು 500 ರೂಪಾಯಿ ತಕ್ಕಂತಾರೆ ಲಾರಿಗಳ ಹತ್ರ. ಜಾಸ್ತಿ ಕಳ್ತನ ದುಡ್ಡು ತಿನ್ನೋದಂದ್ರೆ ಲಾರಿಯವ್ರು ನಿಂಕದ ಪಾಪ. ಲಾರಿಯವರೆಲ್ಲ ಲಾರಿ ಓನರ್ಗಳು ಡ್ರೈವರ್ಗಳೆಲ್ಲ ಜಾಸ್ತಿ ಇದು ಪಾಪ. ಹತ್ತಿಪಲ್ಲಿ ಟೋಲ್ ದಾಟಿದ್ಮೇಲೆ ನಮ್ಮ ಕ್ಯಾಮ್ರಾಮ್ಯಾನ್ಗ ಸ್ಟೇಷನ್ಗೆ ಹೋಗ್ಬೇಕಂತ ನಮ್ಗೆ ಗೊತ್ತಿಲ್ಲ. ನಮ್ಮ ಕ್ಯಾಮ್ರಾಮ್ಯಾನ್ ಹೇಳ್ತಾ ಇರ್ತಾರೆ, ನಾವು ಓದ್ತಾ ಇರ್ತೀವಿ. ನೋಡ್ರಿ ಇವಾಗ ಹತ್ತಿಪಲ್ಲಿ ಟೋಲ್ ಎಂಟ್ರಿ ಆಗ್ತಾ ಇದ್ದೀರಿ. ಈ ಟೋಲ್ ಎಷ್ಟು ಬರ್ತೈತೆ ಅಂದರೆ ಕಾರ್ಗೆ ಬಂದ್ಬಿಟ್ಟು ಇದು 45 ರೂಪೀಸ್ ಕಟ್ಟಾತೈತೆ ಟೋಲು. ಟೋಲಲ್ಲಿ ಏನೋ ಕನ್ಸ್ಟ್ರಕ್ಷನ್ ಮಾಡ್ತಾ ಅವ್ರೆ. ನಮ್ಮ ಕ್ಯಾಮ್ರಾಮ್ಯಾನ್ ಏನೋ ಹೇಳಕ್ ಬರ್ತಾವ್ರೆ, ನಾನೇ ಏನು ಹೇಳ್ಬೇಡ ಅಂತ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಅವ್ರ ವಾಯ್ಸ್ ಕೇಳಿಸಿದ್ರೇನು ನಮ್ಗೆ ಗೊತ್ತಾಗೋತೈತೆ ಯಾರಂತ. ಪ್ರೈವೇಸಿ ಇರಲ್ಲ. ಆಮೇಲೆ ಕ್ಯಾಮ್ರಾಮ್ಯಾನ್ ಯಾರಂತ ಯಾರ್ಕನ ಗೊತ್ತಂದ್ರೆ ಕಮೆಂಟ್ ಮಾಡಿ. ಹತ್ತಿಪಲ್ಲಿ ಟೋಲ್ ಎಂಟ್ರಿ ಆಗ್ತಾ ಇದ್ದೀರಿ. ಜಾಸ್ತಿ ದಿನ ಆಗೋಗೈತೆ ಹತ್ತಿಪಲ್ಲಿ ಕಡೆ ನಾವು ಬಂದು. ಹತ್ತಿಪಲ್ಲಿ ಎಲ್ಲ ಟೋಲ್ ನೋಡ್ರಿ ಏನೋ ಹೊಸಾಗ ಕನ್ಸ್ಟ್ರಕ್ಷನ್ ಮಾಡ್ತಾವ್ರೆ. ನಮ್ಮ ಮುಂದೆ ಯಾವುದೋ ಸಿಮೆಂಟ್ ಲಾರಿ ಐತೆ, ಹೋಗ್ಲೇ ಬೇಡ ಅಂತ ಹೋಗ್ತಾವ್ರೆ. ಹಿಂಗೆ ಯಾರನ್ನ ಕಾರ್ ಓಡಿಸ್ತೀರಾ ನೋಡ್ರಿ. ಕಾರ್ ಬಂದ್ಬಿಟ್ಟು ಬ್ರೇಕ್ ಮೇಲೆ ಕಾಲೇ ಇರಲ್ಲ, ಬಟ್ ಕಾರ್ ನಿಂತ್ಕೊಂಡಿರ್ತೈತೆ. ಕ್ಲಚ್ ಪಾಯಿಂಟಲ್ಲಿ ಇಕ್ಕಿರ್ತೀರಿ ನಾವು ನೋಡ್ರಿ. ಇವಾಗ ಕಾರ್ ನಿಲ್ಸೋವಾಗ ನಾವು ಬ್ರೇಕೇ ಯೂಸ್ ಮಾಡಲ್ಲ, ಬಟ್ ಕಾರ್ ನಿಂತ್ಕೊಂತೈತೆ. ಅದೇ ಥರ ಈ ಥರ ಟೆಕ್ನಿಕ್ಸ್ ಯಾರ್ಕನ ಗೊತ್ತಂದ್ರೆ ಕೂಡ ಕಮೆಂಟಲ್ಲಿ ಕಮೆಂಟ್ ಹಾಕಿ ಟೆಕ್ನಿಕ್ ಅಂತ. ಇಲ್ಲ ಈ ಟೆಕ್ನಿಕ್ ಬೇಕಂದ್ರೆ ಟೆಕ್ನಿಕ್ ಅಂತ ಕಮೆಂಟ್ ಮಾಡ್ರಿ, ನಾನು ಹೇಳ್ತೀನಿ ಹೆಂಗೆ ಹಿಡ್ಕೊಬೇಕು ಅಂತ. ನೋಡಿರಿ JCB ಏನೋ ಬಂದೈತೆ ಒಳಗಡೆಕ. ಈ JCB ಟೋಲ್ ಫ್ರೀ ಏನೋ ಅನ್ಕೊಂತೀನಿ. ಅದೇ ಸರಿ ಓಡಾಡ್ತೈತ. ಕಾರ್ಗೆ ಸಿಂಗಲ್ 40 ಹಾಕವನೆ. ಡೇ ಪಾಸ್ 55 ಅಂತೆ. ಸಿಂಗಲ್ ಜರ್ನಿ ವಿತೌಟ್ ಫಾಸ್ಟ್ಯಾಗ್ 80. ಓಹೋ. ಮಳೆ ಕಾಲದಲ್ಲಿದ್ದೀರಾ, ಬಿಸಿಲು ಕಾಲದಲ್ಲಿದ್ದೀರಾ, ಮಂಜು ಕಾಲದಲ್ಲಿದ್ದೀರಾ, ಏನೂ ಗೊತ್ತಾಗಲ್ಲ. ಆ ಥರ ನಿಮ್ಮ ಕ್ಲೈಮೇಟೇ ಯಾವ ಥರ ಅಂತ ಗೊತ್ತಾಗ್ಕೊಡ್ದಂದ್ರೆ ಬನ್ರಿ ಬಾಗ್ಲೂರು ಇಲ್ಲ ಹೊಸೂರು ಬಂದು ಒಂದು ಆರಾಮಾಗಿ ಒಂದು ಬಾಯಲ್ಲಿ ಬಿರಿಯಾನಿ ಒಳಗಡೆ ಹೋದ್ರೇನೆ ಮೆಲ್ಟ್ ಆತ ಐತೆ. ಏನು ಆ ಟೇಸ್ಟ್ ಆಯ್ತಾ ಅಂದರೆ ಅಪ್ಪ ಈ ಟೇಸ್ಟ್ಗೆ ಓಡಿಸೇ ಇಲ್ಲ ಹೇಳಕ್ಕ. ಆ ಥರ ಟೇಸ್ಟ್ ಐತೆ. ಇದು ಬಂದ್ಬಿಟ್ಟು ನಾವು ಹೋಗಿದ್ದೀರಿ ಇವತ್ತು ಮೇಘನಾ ಬಿರಿಯಾನಿ ಬಂದ್ಬಿಟ್ಟು 350 ರೂಪಾಯಿ. 350 ರೂಪಾಯಿಗೆ ನೀವು ಕೇಳಿದ್ರೆ ಈ ಬಿರಿಯಾನಿ ವರ್ತಾ ಅಂತ ಕೇಳಿದ್ರೆ, ಬಟ್ ಇದು ಒಂಥರ ವರ್ತ್ದ ಅನ್ನಿಸ್ತೈತೆ. ಯಾಕಂದರೆ ಇದರಲ್ಲಿರೋದು ಬಂದ್ಬಿಟ್ಟು ಒಂಥರ ಡಿಫ್ರೆಂಟಾಗಿ ಐತೆ. ಇದು ನಾವು ನಾರ್ಮಲ್ ಬಿರಿಯಾನಿಕ ಈ ಬಿರಿಯಾನಿಕ ಇದರಲ್ಲಿ ಇನ್ನೊಂದು ಏನಂದರೆ ವಿತ್ ಫ್ಲೇವರ್ ಬರೋಕೆ ಮೇಲೆ ಬಂದ್ಬಿಟ್ಟು ಈ ಈರುಳ್ಳಿನ ಎಣ್ಣೆನಲ್ಲಿ ರೋಸ್ಟ್ ಮಾಡಿ ಎತ್ತಿರ್ತಾರೆ. ಆ ಈರುಳ್ಳಿ ಜೊತೆ ಸ್ವಲ್ಪ ಮಿಕ್ಸ್ ಮಾಡಿ ತಿನ್ನೋವಾಗ ನಮ್ಗೆ ಬಂದ್ಬಿಟ್ಟು ಒಂಥರ ಡಿಫ್ರೆಂಟ್ ಫ್ಲೇವರ್ ಪ್ರೊಡ್ಯೂಸ್ ಆಗ್ತೈತೆ ಬಾಯಲ್ಲಿ. ಸೂಪರ್ ಟೇಸ್ಟು. ಎಲ್ಲರೂ ನೋಡಿ ಒಂದ್ಸರಿ ಟ್ರೈ ಮಾಡ್ರಿ. ಇವಾಗ ನಾವು ಹೋಗಿದ್ದೀರಿ ಮೇಘನಾ ಬಿರಿಯಾನಿ ತಿಂತಾ ಇದ್ದೀರಿ. ನಾವು ಒಂದು ಬಿರಿಯಾನಿ ಮತ್ತು ಒಂದು ಹಾಫ್ ತಂದೂರಿ ಹೇಳ್ಬೇಕಂದ್ರೆ ತಂದೂರಿ ಆ್ಯಾವ್ರೇಜ್ ಆಗದೆ ಐತೆ. ತಂದೂರಿಗೆ ಏನು ಅಷ್ಟು ಹೈಪ್ ಕೊಡೋಂಗಿಲ್ಲ. ಬಟ್ ಒಂದ್ಸರಿ ನೀವು ಈ ಬಿರಿಯಾನಿ ಟ್ರೈ ಮಾಡಿದ್ರೆ ಚೆನ್ನಾಗಿರ್ತೈತೆ. ಬಟ್ ನನಗೆ ಪರ್ಸ್ನಲಾಗಿ ಬಂದ್ಬಿಟ್ಟು ಪ್ಯಾರಡೈಸ್ದ ಇಷ್ಟ ಆಗ್ತೈತೆ. ವಿಡಿಯೋ ಇಷ್ಟ ಆಯ್ತಂದರೆ ಮರಿದಿರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡ್ಕರ್ರಿ. ಸಿಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ. ಅಂಟಿಲ್ ದೆನ್ ಟಾಟಾ, ಬಾಯ್ ಬಾಯ್.